ಆಂಜನೇಯನಿಗೆ ವೀರ ಹನುಮಾನ್ ಎಂದು ಇಂದ್ರನು ವರವನ್ನು ನೀಡುತ್ತಾನೆ. ಇಂದ್ರನು ಹೀಗೆ ವರವನ್ನು ನೀಡಲು ಕಾರಣವನ್ನು ಈಗ ತಿಳಿಯೋಣ. ಬಾಲ್ಯದಲ್ಲಿ ಆಂಜನೇಯ ತುಂಬಾ ಹಠಮಾರಿ. ಒಮ್ಮೆ ಸೂರ್ಯನನ್ನು ಹಣ್ಣು ಎಂದು ತಪ್ಪಾಗಿ ಭಾವಿಸಿ ಅವನು ಅದನ್ನು ತಿನ್ನಲು ಆಕಾಶಕ್ಕೆ ಹಾರಿದನು. ಸೂರ್ಯನು ಭಯಗೊಂಡನು ಮತ್ತು ಸಹಾಯಕ್ಕಾಗಿ ಇಂದ್ರನನ್ನು ಕೇಳಿದನು. ಇಂದ್ರನು ತನ್ನ ವಜ್ರಾಯುಧವನ್ನು ಆತನ ಬಳಿ ಬೀಸುತ್ತಾನೆ. ಇಂದ್ರನ ವಜ್ರಾಯುಧ ಹನುಮಂತನ ಕೆನ್ನೆಗೆ ಬಂದು ಬೀಳುತ್ತದೆ. ಇದರಿಂದ ಹನುಮಂತನು ಗಾಯಗೊಂಡು ನೆಲಕ್ಕೆ ಬಿದ್ದನು. ಇದನ್ನು ನೋಡಿದ ವಾಯುವಿಗೆ ಕೋಪ ಬಂತು. ಅವನು ಆಂಜನೇಯನನ್ನು ಕರೆದುಕೊಂಡು ಪಾತಾಳಲೋಕಕ್ಕೆ ಹೋದನು. ಗಾಳಿಯಿಲ್ಲದೆ ಜನರು, ಪ್ರಾಣಿಗಳು ಮತ್ತು ಸಸ್ಯಗಳು ಭೀಕರವಾಗಿ ನರಳಲಾರಂಭಿಸಿದವು. ಆಂಜನೇಯನನ್ನು ನೋಯಿಸಿದಕ್ಕಾಗಿ ಬ್ರಹ್ಮನು ಇಂದ್ರನನ್ನು ನಿಂದಿಸಿದನು. ಅವನು ಇಂದ್ರ ಮತ್ತು ಇತರ ದೇವತೆಗಳೊಂದಿಗೆ ಪಾತಾಳಕ್ಕೆ ಹೋಗಿ ಭೂಮಿಗೆ ಹಿಂತಿರುಗುವಂತೆ ವಾಯುವನ್ನು ಬೇಡಿಕೊಂಡನು. ವಾಯುವಿನ ಮನವೊಲಿಸಲು ಬ್ರಹ್ಮನು ಆಂಜನೇಯನ ಗಾಯಗಳನ್ನು ಗುಣಪಡಿಸಿದನು ಮತ್ತು ಹನುಮಂತನಿಗೆ ಭೂಮಿಯ ಮೇಲಿನ ಯಾವುದೇ ಆಯುಧವೂ ಹಾನಿ ಮಾಡಲಾಗದು ಎನ್ನುವ ವರವನ್ನು ನೀಡಿದನು. ಆಂಜನೇಯನು ಚಿರಂಜೀವಿ ಅಥವಾ ಅಮರನಾಗುತ್ತಾನೆ ಎಂದು ಇಂದ್ರನು ಅವನನ್ನು ಆಶೀರ್ವದಿಸಿದನು. ಆಂಜನೇಯನನ್ನು ವೀರ ಹನುಮಾನ್ ಎಂದು ಕರೆಯಲಾಗುತ್ತದೆ ಎಂದು ಇಂದ್ರನು ಹೇಳಿದನು. ಹೀಗಾಗಿ ಹನುಮಂತನನ್ನು ವೀರ ಹನುಮಾನ್ ಎಂದು ಕರೆಯಲಾಗುತ್ತದೆ. ಹೀಗೆ ಭಗವಾನ್ ಹನುಮಂತನ ಬಗ್ಗೆ ತಿಳಿಯಲು ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.